ಎಲ್ಲರಿಗೂ ನಮಸ್ಕಾರ. ಪಿ ಎಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಲಾಸ್ಟ್ ವೀಕು ವಿರಾಜ್ಪೇಟ್ ಕ್ಲಬ್ ಮಹೀಂದ್ರಾ ರೆಸಾರ್ಟ್ಗೆ ಹೋಗಿದ್ದೆ. ನಾನು ಅಲ್ಲಿ ಸ್ಪೆಷಲ್ಲಾಗಿ ನಾನು ಅಲ್ಲಿ ಹೋದರೆ ಆ ಶಾಪ್ಗೆ ಹೋಗಿ ನಾನು ಮಸಾಲ ಪದಾರ್ಥ, ಆಮೇಲೆ ಕಾಫಿ, ಚಾಕ್ಲೇಟು, ಉಪ್ಪಿನಕಾಯಿ ಇವನ್ನೆಲ್ಲ ನಾನು ಅಲ್ಲಿ ತೊಗೊಂಡು ಬರ್ತೇನೆ. ಹಾಗಾಗಿ ನನಗೆ ಅಲ್ಲಿ ಪ್ರಾಡಕ್ಟ್ ಅಂದರೆ ನನಗೆ ಭಾಳ ಇಷ್ಟ. ಯಾಕಂದರೆ ಮಲೆನಾಡಲ್ಲೇ ಅವರೇ ಬೆಳೀತಾರಲ್ಲ, ಹಾಗಾಗಿ ನನಗೆ ಪ್ಯೂರಾಗಿ ಸಿಗುತ್ತೆ. ಇವಾಗ ಹೇಗಂದರೆ ನಮ್ಮ ಕಡೆ ನಾವೇ ಮೆಣಸಿನ ಚಿಲ್ಲಿ ಅದೆಲ್ಲ ಬೆಳಿತೀವಿ ನಾವು ಉತ್ತರ ಕರ್ನಾಟಕದವರು. ಹಾಗಾಗಿ ನಮಗೆ ಚಿಲ್ಲಿ ನಮಗೆ ಗೊತ್ತು ಹೇಗೆ ಇರುತ್ತೆ, ಅಂದರೆ ಏನು ಕೆಮಿಕಲ್ಸ್ ಹಾಕ್ಲಾರ್ದೆ ನಾವೇ ಇದು ಮಾಡ್ತೀವಿ ಬೆಳಿತೀವಲ್ಲ. ಹಾಗಾಗಿ ನಮಗೆ ಗೊತ್ತು ಅಲ್ಲಿ ನಮ್ಮ ಚಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಏನು ಎತ್ತ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನನಗೆ ಮಲೆನಾಡದಲ್ಲಿ ಕೂಡ ಮಲೆನಾಡದಲ್ಲಿ ನನಗೆ ಸ್ಪೆಷಲ್ ಆಗಿ ನಾನು ಮಸಾಲೆ ಪದಾರ್ಥ ಭಾಳ ತೊಗೊಳ್ತೀನಿ. ಆಮೇಲೆ ಕಾಫಿ ಕೂಡ ಇವೆರಡನ್ನೂ ತೊಗೊಳ್ತೀನಿ. ಆಮೇಲೆ ಅವ್ರದ್ದೇ ಸ್ಪೆಷಲ್ ಅದು ಉಪ್ಪಿನಕಾಯಿ ನನಗೆ ಭಾಳ ಇಷ್ಟ. ಯಾವಾಗಲಾದರೂ ಉಪ್ಪಿನಕಾಯಿ ತೊಗೊಳ್ತೀನಿ. ನನ್ನ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಇಷ್ಟ, ಅವರು ಚಾಕ್ಲೇಟ್ ತೊಗೊಳ್ತಾರೆ. ಹೀಗೆ ಅಂದರೆ ಯಾರ್ಯಾರಿಗೆ ಏನೇನು ಬೇಕು ಅಂದರೆ ಮಕ್ಕಳಿಂದ ಹಿಡ್ಕೊಂಡು ನಮ್ಮಂಥವ್ರಿಗೆ ಕೂಡ ಅಲ್ಲೇ ಶಾಪಿಂಗ್ ಮಾಡ್ಬೋದು. ಓಕೆನಾ? ಇವಾಗ ಇದೇ ತೊಗೊಳ್ಳಿ, ಚಾಕ್ಲೇಟು. ಇದು ನನ್ನ ಮಕ್ಳಿಗೆ ಭಾಳ ಇಷ್ಟ. ಇದು ಮಲೆನಾಡದಲ್ಲೇ ಅಂದರೆ ಕಾಫಿ ಚಾಕ್ಲೇಟು. ಒಂದು 4-5 ಥರದ್ದು ಫ್ಲೇವರ್ ಇರುತ್ತೆ ನೋಡಿ, 4-5 ಥರದ ಫ್ಲೇವರ್ ಇರುತ್ತೆ. ಓಕೆನಾ? ಇದು ನೀವು ಆನ್ಲೈನ್ದಲ್ಲಿ ಬೈ ಮಾಡ್ತೀನಿ ಅಂದರೆ ನಾನು ನಿಮಗೆ ಲಿಂಕ್ನ ನಾನು ಶೇರ್ ಮಾಡ್ತೇನೆ. ಆನ್ಲೈನ್ದಲ್ಲಿ ತೊಗೋಬೋದು. ಬೆಂಗಳೂರಲ್ಲಿ ಕೂಡ ಇದ್ರದ್ದು ಶಾಪ್ ಇದೆ, ಈ ಪ್ರಾಡಕ್ಟ್ದು ಶಾಪ್ ಇದೆ ಬೆಂಗಳೂರಲ್ಲಿ ಕೂಡ. ನೀವು ಬೆಂಗಳೂರಲ್ಲೇ ತೊಗೊಳ್ಬೋದು. ಓಕೆನಾ? ಇದು ನನ್ನ ಮಕ್ಕಳಿಗೆ. ಆಮೇಲೆ ನಾನು ಹೇಳಿದ್ನಲ್ಲ ಸ್ಪೆಷಲ್ಲಾಗಿ ಉಪ್ಪಿನಕಾಯಿ, ಇದು ಗ್ರೀನ್ ಪೆಪ್ಪರ್ ಉಪ್ಪಿನಕಾಯಿ. ಅಂದರೆ ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿ ಆಗಿರುತ್ತೆ. ಆಮೇಲೆ ಬಾಂಬು ಉಪ್ಪಿನಕಾಯಿ ಸ್ಪೈಸಿ ಇರುತ್ತೆ, ಚೆನ್ನಾಗಿರುತ್ತೆ. ನನಗೆ ಸ್ಪೈಸಿ ಅಂದರೆ ಭಾಳ ಇಷ್ಟ, ಹಾಗಾಗಿ ನಾನು ಸ್ಪೈಸಿನೇ ಭಾಳ ತರೋದು. ಆಮೇಲೆ ವೈಟ್ ಪೆಪ್ಪರ್, ಇದನ್ನೇ ನಾನು ಅಂದರೆ ಅಲ್ಲಿಗೆ ಹೋದರೆ ಅಂದರೆ ಮಡಿಕೇರಿ ಆಮೇಲೆ ವಿರಾಜ್ಪೇಟೆಗೆ ಹೋದರೆ, ಅಂದರೆ ಇದು ಎಲ್ಲ ಕ್ಲಬ್ ಮಹೀಂದ್ರಾ ರೆಸಾರ್ಟಲ್ಲಿ ಸಿಗಲ್ಲ. ಅಂದರೆ ಇಂಡಿಯಾದಲ್ಲಿ ಇದೆಯಲ್ಲ ರೆಸಾರ್ಟು, ಅಲ್ಲೆಲ್ಲ ಸಿಗಲ್ಲ. ಓನ್ಲಿ ಇದು ಮಡಿಕೇರಿ ಆ್ಯಂಡ್ ವಿರಾಜ್ಪೇಟೆಲ್ಲ ಅಷ್ಟೇ ಇವೆರಡು ಶಾಪ್ ಇದೆ, ಇದರದ್ದು ಶಾಪ್ ಇದೆ, ಅಲ್ಲಷ್ಟೇ ನಾನು ತೊಗೊಂಡು ಬರೋದು. ಹಾಗಾಗಿ ನಾನು ಅಲ್ಲಿಗೆ ಹೋದರೆ ನಾನು ಫಸ್ಟು ನೋಡಿದ್ದಿಲ್ಲ. ನಾನು ಹೆಚ್ಚಂದ್ರೆ ಯೂಸ್ ಮಾಡೋದು ಬ್ಲ್ಯಾಕ್ ಪೆಪ್ಪರ್ ನೋಡಿದ್ದೆ, ವೈಟ್ ನೋಡಿದ್ದಿಲ್ಲ. ನಾನು ಅಲ್ಲಿನೇ ಫಸ್ಟ್ ಟೈಮ್ ನೋಡಿ ತೊಗೊಂಡು ಟ್ರೈ ಮಾಡಿ ನೋಡಿದೆ. ತುಂಬ ಉಪಯೋಗ ಇದನ್ನು. ಏನೇನು ಉಪಯೋಗ ಅಂದರೆ ನಾನು ಇದನ್ನು ಜಾಸ್ತಿ ರೇನಿ ಸೀಸನಲ್ಲಿ ಮತ್ತು ವಿಂಟರಲ್ಲಿ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೇನೆ. ಕಷಾಯ ಮಾಡ್ತೀನಿ, ಆಮೇಲೆ ಸಾಂಬಾರಲ್ಲಿ ಯೂಸ್ ಮಾಡ್ತೀನಿ. ಆಮೇಲೆ ರೈಸಲ್ಲಿ ಅಂದರೆ ನಾನು ಮಸಾಲ ರೈಸ್ ಮಾಡೋದು, ಆಮೇಲೆ ಬಿರಿಯಾನಿ ಮಾಡೋದ್ರಲ್ಲಿ, ಗ್ರೇವಿಗೂ ಕೂಡ ನಾನು ಇದನ್ನು ಯೂಸ್ ಮಾಡ್ತೇನೆ. ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಯಾಕಂದರೆ ಬಿರಿಯಾನಿಗೆ ಸ್ವಲ್ಪ ಸ್ಪೈಸಿ ಇದ್ರೇ ಚೆನ್ನಾಗಿರುತ್ತಲ್ಲ, ಹಾಗಾಗಿ ನಾನು ಇದನ್ನು ಬಿರಿಯಾನಿಗೆ ಯೂಸ್ ಮಾಡ್ತಾ ಇರ್ತೇನೆ. ಆಮೇಲೆ ನೋಡಿ ಏಲಕ್ಕಿ ಕೂಡ ನಾನು ಅಲ್ಲಿನೇ ತೊಗೊಳ್ಳೋದು. ಯಾಕಂದರೆ ಮಲೆನಾಡದಲ್ಲೇ ಮೇನ್ ಏಲಕ್ಕಿ ಬೆಳೆದು, ಹಾಗಾಗಿ ನಾನು ಅಲ್ಲಿನೇ ತೊಗೊಳ್ತೀನಿ. ಇದರಲ್ಲಿ ಯಾವುದು ಕೂಡ ವೇಸ್ಟ್ ಇರಲ್ಲ, ಎಲ್ಲ ಚೆನ್ನಾಗಿರುತ್ತೆ. 1 ಇಯರ್ ನಾನು ಆರಾಮಾಗಿ ಈಸಿಯಾಗಿ ಯೂಸ್ ಮಾಡ್ತೇನೆ, ಏನೂ ಆಗಲ್ಲ. ಪ್ರಾಡಕ್ಟಲ್ಲಿ ಏನು ಮೀನ್ಸ್ ಇವಾಗ ಹೊರಗಡೆ ತೊಗೊಂಡಿರ್ತೀವಿ ಏಲಕ್ಕಿ ಸರಿ ಇರಲ್ಲ, ಇದರಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಇದು ಸ್ಮಾಲ್ ಇಷ್ಟೇ ಇರುತ್ತೆ ಮೆಣಸಿನ್ಕಾಯಿ, ಭಾಳ ಸ್ಟ್ರಾಂಗ್ ಇರುತ್ತೆ. ಇದು ನಿಮಗೆ ಸರಿಯಾಗಿ ನೇಮ್ ಕಾಣ್ತಾ ಇರೋಕ್ಕಿಲ್ಲ. ಇದು ಕೂಡ ನಾನು ಅಲ್ಲಿನೇ ತೊಗೋತೀನಿ. ಭಾಳ ಸ್ಪೈಸಿ ಇರುತ್ತೆ. ನಮ್ಮ ಬ್ಯಾಡಗಿ ಮೆಣಸಿನ್ಕಾಯಿಗೆ ಇದು ಸ್ಪೈಸಿ ಇರುತ್ತೆ, ಸ್ಮಾಲ್ ಇರುತ್ತೆ, ಸ್ಪೈಸಿ ಭಾಳ. ಇದು ಕೂಡ ನಾನು ಅಲ್ಲಿನೇ ತೊಗೊಳ್ಳೋದು. ಆಮೇಲೆ ಸ್ಪೆಷಲ್ಲಾಗಿ ಕಾಫಿ, ಮಲೆನಾಡು ಕಾಫಿ. ನನಗೆ ಮಲೆನಾಡು ಕಾಫಿ ಅಂದರೆ ಭಾಳ ಇಷ್ಟ. ಇದು ಕೂಡ ನಾನು ರೇನಿ ಸೀಸನ್ನು ಆಮೇಲೆ ವಿಂಟರಲ್ಲಿ ಮಾತ್ರ ಬಳಸೋದು. ಇನ್ನೊಂದಲ್ಲಿ ನಾನು ಟೀನ ಜಾಸ್ತಿ ಯೂಸ್ ಮಾಡ್ತೀನಿ. ಅಂದರೆ ಸಮ್ಮರಲ್ಲಿ ಇದೆಲ್ಲ ಕಾಫಿ ಎಲ್ಲ ಸ್ವಲ್ಪ ಅಷ್ಟಿಷ್ಟ ಆಗಲ್ಲ ನನಗೆ. ಹಾಗಾಗಿ ನಾನು ರೇನಿ ಸೀಸನ್ನು ವಿಂಟರಲ್ಲಿ ನಾನು ಕಾಫಿ ಜಾಸ್ತಿ ಕುಡಿತೀನಿ. ಹಾಗಾಗಿ ನನಗೆ ಕಾಫಿ ಅಂದರೆ ಅದು ಮಲೆನಾಡದ ಕಾಫಿ, ಈ ಬ್ರ್ಯಾಂಡ್ ಕಾಫಿ ನಾನು ಜಾಸ್ತಿ ಯೂಸ್ ಮಾಡ್ತೇನೆ. ನನಗೆ ಇದು ಟೇಸ್ಟು ಕೂಡ ಹಾಗೆ ಇರುತ್ತೆ, ಇದರಲ್ಲಿ ಏನೂ ಹಾಕಲ್ಲ, ಪ್ಯೂರ್ ಕಾಫಿ ಇರುತ್ತೆ. ನಮ್ಮ ಇದ್ರಿಗೇ ಅವರು ಕಾಫಿನ
ಫ್ಲಾರ್ಗೆ ಹಾಕಿ ಫ್ಲಾರ್ ಮಾಡಿಕೊಡ್ತಾರೆ. ನಮ್ಮಿದ್ರಿಗೇ ಇದ್ರ ಪ್ರಾಡಕ್ಟ್ ಎಲ್ಲನೂ ಪ್ಯಾಕ್ ಮಾಡಿ ಕೊಡ್ತಾರೆ ಅವರೇ ಶಾಪಲ್ಲಿ. ಆನ್ಲೈನ್ದಲ್ಲಿ ಕೂಡ ಸೇಮ್ ಅದೇ ಸಿಗುತ್ತೆ, ಇದೇ ಪ್ರಾಡಕ್ಟೇ ಸಿಗುತ್ತೆ ಆನ್ಲೈನ್ದಲ್ಲಿ ಕೂಡ. ನೀವು ಆನ್ಲೈನ್ದಲ್ಲಿನೂ ತೊಗೊಳ್ಬೋದು. ಇದರಲ್ಲಿ ಒಂದು 7-8 ಥರದ ಕಾಫಿ ಇದೆ. ನಾನು ಇದನ್ನು ತೊಗೊಂಡು ಬಂದೆ. ನೀವು ಇದು ಲಿಂಕ್ ಕೊಡ್ತೀನಿ ನಿಮಗೆ. ಆನ್ಲೈನ್ದಲ್ಲಿ ನೀವು ಚೆಕ್ ಮಾಡಿ ನೋಡಿ, ನಿಮಗೆ ಸಿಗುತ್ತೆ. ಯಾವ ಕಾಫಿ ನಿಮ್ಗೆ ಇಷ್ಟ ಆ ಕಾಫಿ ನೀವು ತೊಗೊಳ್ಬೋದು. ಆಮೇಲೆ ಇದು ಮಸಾಲೆ, ಅವ್ರದ್ದೇ ಮಸಾಲೆ ನೋಡಿ. ಇದ್ರ ರೆಸಿಪಿ ಕೂಡ ಅವರು ಕೊಟ್ಟಿದ್ದಾರೆ, ಹೇಗೆ ರೆಡಿ ಮಾಡ್ಕೋಬೋದು ಅಂತೇಳಿ ರೆಸಿಪಿ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ನನಗೆ ಒಂಥರ ಕ್ಯೂರಿಯಾಸಿಟಿ, ನನಗೆ ಎಲ್ಲಿ ಹೋದರೂ ಕ್ಯೂರಿಯಾಸಿಟಿ. ಇವಾಗ ನಾನು ಯಾವ ಪ್ಲೇಸ್ಗೆ ಹೋಗ್ತೀನಿ ಅಲ್ಲಿದೆ ಸ್ಪೆಷಲ್ ಏನಂತ ನಾನು ತೊಗೊಂಡ್ಬಂದು ಅಡುಗೆಯಲ್ಲೇ ಹಾಕಿ ಯೂಸ್ ಮಾಡಿ ಆ ಟೇಸ್ಟ್ನ ನಾನು ತೊಗೊಳ್ಬೇಕು, ಸವಿಬೇಕು. ಹಾಗಾಗಿ ನಾನು ಇದು ಮಸಾಲೆ, ಅವರೇ ಮಸಾಲೆ ರೆಡಿ ಮಾಡಿದ್ದು. ಹಾಗಾಗಿ ನಾನು ಈ ಪ್ರಾಡಕ್ಟ್ನ ಮಸಾಲೆ ನಾನು ತೊಗೊಂಡು ಬಂದು ಆಲ್ರೆಡಿ ನಾನು ಯೂಸ್ ಮಾಡ್ತಾಯಿದ್ದೇನೆ. ಹಾಗಾಗಿ ನನಗೆ ಸರಿ ಅನ್ನಿಸ್ತು, ನನಗೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. 1 ವರ್ಷ ತನಕ ನಾನು ಯೂಸ್ ಮಾಡ್ಬೋದು. ನಾನಂತೂ 1 ವರ್ಷ ತನಕ ನಾನು ಯೂಸ್ ಮಾಡ್ತೀನಿ. ಹಂಗೇನಾದರೂ ನನಗೆ ಏನಾದರೂ ಇವೆಲ್ಲ ಖಾಲಿ ಆದರೆ ಪ್ರಾಡಕ್ಟು ನಾನು ಆನ್ಲೈನ್ದಲ್ಲಿ ತೊಗೋತೀನಿ. ನಿಮ್ಗೆ ಗೊತ್ತಲ್ಲ, ಇಲ್ಲೇ ಈ ಬೆಂಗಳೂರಲ್ಲಿ ಇದರ ಶಾಪು. ಬಟ್ ಟ್ರಾಫಿಕ್ ಏನು ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಹೋಗಲ್ಲ, ಆ ಶಾಪ್ಗೆ ಹೋಗಲ್ಲ. ನಾನು ಹೆಚ್ಚು ಆನ್ಲೈನ್ದಲ್ಲೇ ತೊಗೊಳ್ತೀನಿ. ಇವನ್ನೆಲ್ಲ ಆನ್ಲೈನ್ದಲ್ಲಿ ಸಿಗುತ್ತಲ್ಲ ಈಸಿಯಾಗಿ, ಆನ್ಲೈನ್ದಲ್ಲೇ ಬಾಯ್ ಮಾಡ್ತೀನಿ ನಾನು ಹೆಚ್ಚು. ಇಷ್ಟೆಲ್ಲ ನಾನು ಕ್ಲಬ್ ಮಹೀಂದ್ರ ವಿರಾಜಪೇಟೆ ಈ ಪ್ರಾಡಕ್ಟು ಶಾಪ್ ಇದೆ, ನಾನು ಅಲ್ಲಿನೇ ತೊಗೊಳ್ಳೋದು. ಯಾಕಂದರೆ ನಾನು ಯೂಸ್ ಮಾಡಿ ನನಗೆ ಇಷ್ಟ ಆಯಿತು ಈ ಪ್ರಾಡಕ್ಟು. ಓಕೆ ಅನಿಸಿದ್ಮೇಲೆ ನನಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಇದು ಅಂದ್ಕೊಂಡು ನಿಮಗೆಲ್ಲರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಾನು ವಿಡಿಯೋ ಮಾಡಿದೆ. ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಆಮೇಲೆ ಇದರದ್ದು ಆನ್ಲೈನ್ ಶಾಪಿಂಗ್ ಲಿಂಕ್ ಕೂಡ ನಾನು ಕಮೆಂಟ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಆನ್ಲೈನ್ದಲ್ಲೇ ಬಾಯ್ ಮಾಡಿ ನೋಡಿ, ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಆಮೇಲೆ ಮರಿಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.